ವೀಕ್ಷಕರೇ, ಆರ್ಎಲ್ಜಿ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ಅನಾವಶ್ಯಕವಾಗಿ ಜಗಳ ಮಾಡಿದ್ದಕ್ಕೆ, ಹಿರಿಯರು ಬೈದು ಬುದ್ಧಿ ಹೇಳಿದ್ದಕ್ಕೆ ಸಿಟ್ಟಿಗೆದ್ದು ವ್ಯಕ್ತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 8 ಜನ ಆರೋಪಿಗಳನ್ನು ಕೇವಲ 24 ಗಂಟೆಯಲ್ಲಿ ಗೋಕಾಕ್ ಗ್ರಾಮೀಣ ಠಾಣೆ ಪೊಲೀಸ್ ಅಧಿಕಾರಿಗಳು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರಕಾಶ್ ಮಾರುತಿ ಹಿರಟ್ಟಿ 26 ವರ್ಷದ ಯುವಕ ಹುಲಿಕಟ್ಟಿ ಶಿವಲಿಂಗೇಶ್ವರ ಜಾತ್ರೆ ಮುಗಿಸಿ ವಾಪಸ್ ಮನೆಗೆ ತೆರಳುವ ಸಂದರ್ಭದಲ್ಲಿ ಅಪರಿಚಿತರು ಅಡ್ಡಗಟ್ಟಿ ಕೊಲೆ ಮಾಡಿದ್ರು. ಈ ಕುರಿತು ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ್ದ ಪೊಲೀಸರು ಕೇವಲ 24 ಗಂಟೆಯಲ್ಲಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಗೋಕಾಕ್ ತಾಲೂಕಿನ ಕೊಳವಿ ಗ್ರಾಮದ ಮೃತ ಪ್ರಕಾಶ್ ಹಾಗೂ ಆತನ ಸ್ನೇಹಿತ ಕುಮಾರ್ ನಾಯ್ಕ್ ಎಂಬಾತನ ಜೊತೆ ಡಿಸೆಂಬರ್ನಲ್ಲಿ ಕೊಳವಿಯ ಗೂಳಿಬಸವೇಶ್ವರ ಜಾತ್ರೆಯಲ್ಲಿ ಸಣ್ಣ ಜಗಳವಾಗಿತ್ತು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಬುದ್ಧಿವಾದ ಹೇಳಿದ್ರು. ಇಷ್ಟಕ್ಕೆ ಕೋಪಗೊಂಡ ಕುಮಾರ್ ತನ್ನ 7 ಜನ ಸ್ನೇಹಿತರ ಜೊತೆ ಗುಡಿ ಪ್ರಕಾಶ್ನನ್ನ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿತರಾದ ಕೊಳವಿ ಗ್ರಾಮದ ಕುಮಾರ್ ನಾಯ್ಕ್, ರವೀಂದ್ರ ಪಾತ್ರೋಟ್, ಉಮೇಶ್ ಕಂಬಾರ್, ಅಭಿಷೇಕ್ ಪಾತ್ರೋಟ್, ಮನೋಜ್ ಪಾತ್ರೋಟ್, ಬೈಲಹೊಂಗಲದ ಮಾರುತಿ ವಡ್ಡರ್ ಸೇರಿದಂತೆ 2 ಅಪ್ರಾಪ್ತ ಆರೋಪಿಗಳನ್ನು ಬಂಧಿಸುವಲ್ಲಿ ಗೋಕಾಕ್ ಗ್ರಾಮೀಣ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕೇವಲ 24 ಗಂಟೆಯಲ್ಲಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣೆ ಸಿಪಿಐ ಆರ್ಬಿ ಸುರೇಶ್ ಬಾಬು, ಪಿಎಸ್ಐ ಕಿರಣ್ ಮೋಹಿತೆ, ಎಎಸ್ಐ ಎಸ್ಕೆ ಪಾಟೀಲ್, ಎಫ್ಕೆ ಗುರಣ್ಣಗೌಡರ್, ಟಿಎಸ್ ದಳವಾಯಿ ಹಾಗೂ ಸಿಬ್ಬಂದಿಯವರಾದ ಬಿವಿ ನೆರ್ಲಿ, ಜಗದೀಶ್ ಗುಡ್ಲಿ, ಕುಮಾರ್ ಪವಾರ್, ವಿಎಸ್ ಮಲ್ಲಾಮುರಡಿ, ಎಂವೈ ಪಡೆದೆಲ್ಲಿ, ಆರ್ವಿ ಅರಮನಿ, ಡಿಬಿ ಅಂತರ್ಗಟ್ಟಿ, ಡಿಜೆ ಕೊಣ್ಣೂರ, ಎಚ್ಡಿ ಗೌಡಿ, ಸಂಜು ಮಾನೆಪಗೋಳ್, ವಿಎಲ್ ನಾಯ್ಕ್ವಾಡಿ, ಎನ್ಜಿ ದುರದುಂಡಿ, ಪಿಬಿ ಮೇಸರ್ಗಿ ಇನ್ನು ಅನೇಕ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ರು. ಸಿಬ್ಬಂದಿಯ ಕರ್ತವ್ಯಕ್ಕೆ ಮೆಚ್ಚಿದ್ದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇತ್ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಆರ್ಎಲ್ಜೆ ನ್ಯೂಸ್ ರಿಪೋರ್ಟರ್ ಮಲ್ಲಪ್ಪ ಗೌಡರ್. ಇದಾಗಿತ್ತು ಇವತ್ತಿನ ಆರ್ಎಲ್ಜಿ ನ್ಯೂಸ್. ನಮಸ್ತೆ.